गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ. ಬನ್ನಿ, ಇಂದು ನಾವು ವೆಸ್ಟ್ಮಿನ್ಸ್ಟರ್ ಅಬ್ಬೆಯೊಳಗೆ ಒಂದು ಪಯಣ ಮಾಡೋಣ. ಇದೊಂದು ಕೇವಲ ಕಟ್ಟಡ ಅಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಇತಿಹಾಸ ಅಕ್ಷರಶಃ ಹೆಪ್ಪುಗಟ್ಟಿ ನಿಂತಿರುವ ಒಂದು ಜಾಗ. ಈ ಕಾಲಯಂತ್ರದೊಳಗ ನಮ್ಮ ಪಯಣ ಶುರು ಮಾಡೋಣ. ಸುಮಾರು 300 ವರ್ಷಗಳ ಹಿಂದೆ ಬ್ಯೂಮಾಂಟ್ ಅನ್ನೋ ಕವಿ ಹೀಗೆ ಬರೆದಿದ್ರು: ಮರ್ತ್ಯತ್ವವೇ, ಇಲ್ಲಿರೋ ಸಮಾಧಿಗಳ ರಾಶಿಯನ್ನ ನೋಡಿ ಭಯಪಡು. ಈ ಒಂದು ಸಾಲಿದೆಯಲ್ಲ, ಅದು ಈ ಅಬ್ಬೆಯ ಇಡೀ ಸಾರವನ್ನೇ ಹಿಡಿದಿಡುತ್ತೆ. ಇದು ಸತ್ತವರಿಗಾಗಿ ಕಟ್ಟಿದ ಒಂದು ಭವ್ಯವಾದ ಸ್ಮಾರಕ. ಸರಿ, ನಮ್ಮ ಈ ವಿಶ್ಲೇಷಣೆಯ ಮೊದಲ ಭಾಗವನ್ನ ಶುರು ಮಾಡೋಣ. ಈ ಜಾಗ ಏನಿದೆಯಲ್ಲ, ಇದು ಸಂತರು, ಚಕ್ರವರ್ತಿಗಳು ಮತ್ತು ಮಹಾನ್ ಕವಿಗಳ ಕೊನೆಯ ನಿಲ್ದಾಣ. 1000 ವರ್ಷಗಳ ಇತಿಹಾಸದ ಭಾರವನ್ನು ಹೊತ್ತು ನಿಂತಿದೆ. ಹೌದು, ಕೇಳಿದ್ದು ಸರಿ, 1000ಕ್ಕೂ ಹೆಚ್ಚು ವರ್ಷಗಳು. ಈ ಪ್ರಾರ್ಥನಾ ಮಂದಿರಕ್ಕೆ ಕನಿಷ್ಠ ಅಷ್ಟು ಹಳೆ ಇತಿಹಾಸವಿದೆ. ಸಣ್ಣ ಪುಟ್ಟ ರಿಪೇರಿಗಳನ್ನ ಬಿಟ್ರೆ ಇವತ್ತಿಗೂ ಅದು ತನ್ನ ಮೂಲ ಸ್ವರೂಪದಲ್ಲೇ ಇದೆ. ಎಂಥ ಅದ್ಭುತ ಅಲ್ವಾ? ಹೊರಗಿನ ಲಂಡನ್ ನಗರದ ಗಡಿಬಿಡಿ, ಸದ್ದುಗದ್ದಲ ಅದನ್ನೆಲ್ಲ ಬಿಟ್ಟು ಆ ಬೃಹತ್ ಬಾಗಿಲಿನ ಒಳಗೆ ಕಾಲಿಟ್ಟ ತಕ್ಷಣ ಪ್ರಪಂಚವೇ ಬದಲಾದ ಹಾಗೆ ಅನ್ಸುತ್ತೆ. ಒಂದು ನಿಶ್ಶಬ್ದ, ಗಂಭೀರವಾದ ಲೋಕ ನಮ್ಮನ್ನ ಸ್ವಾಗತಿಸುತ್ತೆ. ಹೊರಗಿನಿಂದ ನೋಡಿದ್ರೆ ಇದರ ಬಾಗಿಲು ತುಂಬಾ ಚಿಕ್ಕದು, ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಆ ಬಾಗಿಲು ದಾಟಿ ಒಳಗೆ ಹೋದ ತಕ್ಷಣ ವಾವ್, ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಒಂದು ಭವ್ಯವಾದ ದೈತ್ಯ ಲೋಕ ತೆರೆದುಕೊಳ್ಳುತ್ತೆ. ಈ ವ್ಯತ್ಯಾಸವೇ ಒಂದು ವಿಶಿಷ್ಟವಾದ ಅನುಭವ ಕೊಡುತ್ತೆ. ಲೇಖಕರು ಭೇಟಿ ಕೊಟ್ಟಾಗ ಒಳಗೆ ಪ್ರಾರ್ಥನೆ ನಡೀತಿತ್ತು. ಅಲ್ಲಿದ್ದ ಪಾದ್ರಿಯನ್ನ ಲೇಖಕರು ತುಂಬಾ ತಮಾಷೆಯಾಗಿ ಸರ್ಕಾರಿ ವೈದಿಕರು ಅಂತ ಕರೀತಾರೆ. ಯಾಕಂದ್ರೆ ಜನರ ಆತ್ಮದ ಆರೋಗ್ಯ ಕಾಪಾಡೋದೇ ಅವರ ಕೆಲ್ಸವಂತೆ. ಆದ್ರೆ ಅಲ್ಲಿದ್ದ 100 ಜನರಲ್ಲಿ ಪ್ರಾರ್ಥನೆ ಮಾಡೋರಿಗಿಂತ ಹೆಚ್ಚಾಗಿ ಲೇಖಕರ ಹಾಗೆ ಸುಮ್ನೆ ಆ ವಾಸ್ತುಶಿಲ್ಪವನ್ನ ನೋಡೋಕೆ ಬಂದೋರೇ ಜಾಸ್ತಿ ಇದ್ರು ಅಂತ ಅವರಿಗನ್ಸುತ್ತೆ. ಒಳಕಾಲಿಟ್ಟ ಕೂಡ್ಲೆ ಮೊದಲ್ ಕಾಣೋದೇನ್ ಗೊತ್ತಾ? ರಾಜಕಾರಣಿಗಳ ಪ್ರತಿಮೆಗಳು. ಚಾಥಮ್, ಗ್ಲಾಡ್ಸ್ಟೋನ್, ಡಿಸ್ರೇಲಿ. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ರಾಜರು ಕವಿಗಳಿಗಿಂತ ಮುಂಚೆ ರಾಜಕೀಯ ನಾಯಕರು. ಬಹುಶಃ ಇಂಗ್ಲೆಂಡಿನ ಹಿರಿಮೆಯನ್ನ ಎತ್ತಿ ಹಿಡಿದಿದ್ದು ಇವರೇ ಅನ್ನೋದು ಅಲ್ಲಿನವರ ಅಭಿಪ್ರಾಯ ಇರಬಹುದು. ಸರಿ, ಇದೆಲ್ಲ ಆದ್ಮೇಲೆ ಲೇಖಕರನ್ನ ಇಲ್ಲಿಗೆ ಎಳೆದು ತಂದಿದ್ದ ಆ ಜಾಗಕ್ಕೆ ಹೋಗೋಣ. ಅದೇ ಪೊಯೆಟ್ಸ್ ಕಾರ್ನರ್ ಅಥವಾ ಕವಿಗಳ ಮೂಲೆ. ಪೊಯೆಟ್ಸ್ ಕಾರ್ನರಲ್ಲಿ ನಡೆಯೋದು ಅಂದ್ರೆ ಸುಮ್ಮನೆ ನೆಲದ ಮೇಲೆ ನಡೆಯೋದು ಅಲ್ಲ. ಇಲ್ಲಿ ನಾವಿಡೋ ಒಂದೊಂದು ಹೆಜ್ಜೆಯ ಕೆಳಗೂ ವಿದ್ಯೆಯ ಭಾರ ಇದೆ, ಜ್ಞಾನದ ರಾಶಿ ಇದೆ, ಅಕ್ಷರಶಃ ಇತಿಹಾಸವನ್ನೇ ದಾಟ್ಕೊಂಡು ಹೋದ ಹಾಗೆ. ಇದೊಂದು ತುಂಬಾನೇ ಗಂಭೀರವಾದ ಅನುಭವ. ನೋಡಿ, ಇಲ್ಲೇ ನೆಲದ ಮೇಲೆ ಕಿಪ್ಲಿಂಗ್, ಹಾರ್ಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ಸ್ಮಿತ್, ಡ್ರೈಡನ್ ಹೀಗೆ ಸಾಹಿತ್ಯದ ದಿಗ್ಗಜರ ಹೆಸರುಗಳನ್ನ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಅವರಿಗೆ ಗೌರವ ಕೊಡೋಕೆ ಒಂದು ಹಿಡಿ ಮಣ್ಣು ಹಾಕಿದ ಹಾಗೆ ಇಲ್ಲಿ ಒಂದು ಕಲ್ಲು ಕೊಟ್ಟಿದ್ದಾರೆ. ನಾವದ್ರ ಮೇಲೆ ನಡಿಬೇಕು. ಹೀಗೆ ನಡೀತಾ ಇರ್ಬೇಕಾದ್ರೆ ಲೇಖಕರು ಇನ್ನೇನೂ ಒಂದು ಸಣ್ಣ ಕಲ್ಲಿನ ಚಪ್ಪಡಿ ಮೇಲೆ ಕಾಲಿಡಬೇಕು. ಅಷ್ಟರಲ್ಲಿ ಅವರ ಕಣ್ಣಿಗೆ ಅದರ ಮೇಲಿದ್ದ ಪುಟ್ಟ ಅಕ್ಷರಗಳು ಬೀಳುತ್ತೆ. ಏನದು? ಆ ಕಲ್ಲಿನ ಮೇಲೆ ಓ ಅಪರೂಪದ ಬೆನ್ ಜಾನ್ಸನ್ ಅಂತ ಬರೆದಿತ್ತು. ಅಪ್ಪ, ಆಗ ಅವ್ರಿಗೆ ಗೊತ್ತಾಗುತ್ತೆ ತಾನು ನಿಂತಿರೋದು ಆ ಮಹಾನ್ ನಾಟಕಕಾರನ ಸಮಾಧಿ ಮೇಲೆ ಅಂತ. ಎಂಥ ಒಂದು ಕ್ಷಣ ಅಲ್ವಾ ಅದು? ಇನ್ನೊಂದು ಮೂಲೆಯಲ್ಲಿ ಅಷ್ಟೇನೂ ಗಮನಕ್ಕೆ ಬರದ ಒಂದು ಪ್ರತಿಮೆ. ಹತ್ರ ಹೋಗಿ ನೋಡಿದ್ರೆ ಅದು ವರ್ಡ್ಸ್ವರ್ತ್ ಏನೋ ತಪಸ್ ಮಾಡೋ ತರ ಕೂತಿದ್ದಾರೆ. ಅಬ್ಬಬ್ಬಾ, ವರ್ಡ್ಸ್ವರ್ತ್ ಅವ್ರನ್ನೇ ಒಂದು ಮೂಲೆಗೆ ಹಾಕಿದಾರಲ್ಲ ಅಂತ ಲೇಖಕರಿಗೆ ಆಶ್ಚರ್ಯ ಆಗುತ್ತೆ. ಈ ಕವಿಗಳ ಮೂಲೆಯಲ್ಲಿ ಓಡಾಡುವಾಗ ಶುರುವಿನಲ್ಲಿ ಒಂಥರ ಹೃದಯವೇ ಕಂಪಿಸಿದ ಅನುಭವ. ಎಲ್ಲಿ ತಪ್ಪು ಹೆಜ್ಜೆ ಇಟ್ಟುಬಿಡ್ತೀನೋ, ಈ ಮಹಾಚೇತನಗಳಿಗೆ ಅಗೌರವ ತೋರಿಸ್ಬಿಡ್ತೀನೋ ಅನ್ನೋ ಭಯ ಶುರುವಾಗುತ್ತೆ. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಆ ಭಾವನೆ ಎಲ್ಲ ಹೋಗ್ಬಿಡುತ್ತೆ. ಅದರ ಜಾಗದಲ್ಲಿ ಒಂದು ನಿರ್ಲಿಪ್ತತೆ ಬರುತ್ತೆ. ಛೇ, ಯಾರನ್ ತುಳಿದ್ರೆ ಏನೋ, ಎಲ್ಲಿ ಕಾಲಿಟ್ರೆ ಏನೋ, ಎಲ್ಲ ಒಂದೇ ಅಲ್ವಾ, ಬರೀ ಮಣ್ಣು ಮಣ್ಣು ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಮನ್ಸ್ ಬಂದ್ ಕಡೆ ನಡೆಯೋಕ್ ಶುರು. ಸರಿ, ಕವಿಗಳನ್ನ ಬಿಟ್ಟು ಈಗ ಈ ಸತ್ತವರ ಸಾಮ್ರಾಜ್ಯದ ಬೇರೆ ಭಾಗಗಳಿಗೆ ಹೋಗೋಣ. ಇಲ್ಲಿ ಕವಿಗಳು ಮಾತ್ರ ಇಲ್ಲ. ಇಲ್ಲೇ ಪಕ್ಕದಲ್ಲಿ ವಿಜ್ಞಾನಿಗಳ ಮೂಲೆ ಇದೆ. ಅಲ್ಲಿ ದೊಡ್ಡದಾಗಿ ನ್ಯೂಟನ್ ಪ್ರತಿಮೆ, ಡಾರ್ವಿನ್, ಹರ್ಷಲ್ ಅವರ ಸ್ಮಾರಕಗಳು. ಹಾಗೆ ರಾಜಮನೆತನದವರಿಗಾಗಿಯೇ ಒಂದು ರಾಯಲ್ ಚೇಪಲ್ ಇದೆ. ಸಿಂಹಹೃದಯಿ ರಿಚರ್ಡ್, ರಾಣಿ ಎಲಿಜಬೆತ್ ಇಂಥವರೆಲ್ಲ ಇಲ್ಲೇ ಮಲಗಿದ್ದಾರೆ. ಅಷ್ಟೇ ಅಲ್ಲ, ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸೇನಾಪತಿಗಳು ಎಲ್ಲರಿಗೂ ಒಂದೊಂದು ಜಾಗ.
ಈ ಅಭಯ ಇನ್ನೊಂದು ದೊಡ್ಡ ವಿಶೇಷತೆ ಅಂದ್ರೆ ಬ್ರಿಟನ್ ರಾಜರ ಪಟ್ಟಾಭಿಷೇಕ. ಅದಕ್ಕಾಗೆ ಒಂದು ಸಿಂಹಾಸನ ಇದೆ. ಪಟ್ಟಾಭಿಷೇಕದ ಟೈಮಲ್ಲಿ ಆ ಸಿಂಹಾಸನದ ಮೇಲೆ ಸ್ಕಾಟ್ಲೆಂಡ್ನಿಂದ ತಂದ ಸ್ಟೋನ್ ಆಫ್ ಸ್ಕೋನ್ ಅನ್ನೋ ಒಂದು ಕಲ್ಲನ್ನ ಇಡ್ತಾರೆ. ರಾಜ ಅಥವಾ ರಾಣಿ ಆ ಕಲ್ಲಿನ ಮೇಲೆ ಕೂತ್ ಮೇಲೇನೆ ಅವ್ರಿಗೆ ಕಿರೀಟ ಹಾಕೋದು. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಈ ಒಂದು ಭೇಟಿಯಿಂದ ನಮ್ಮ ಯೋಚನಾ ಲಹರಿ ಹೇಗೆ ಬದಲಾಗಬಹುದು, ಈ ಪಯಣ ನಮ್ಗೇನ್ ಕಲ್ಸುತ್ತೆ ಅಂತ ನೋಡೋಣ. ಈ ಎಲ್ಲ ಅನುಭವಗಳನ್ನ ನೋಡಿದಾಗ ಫ್ರಾನ್ಸಿಸ್ ಬೇಕನ್ ಹೇಳಿದ ಮಾತು ನೆನಪಾಗುತ್ತೆ. ಪ್ರವಾಸ ಅನ್ನೋದು ಶಿಕ್ಷಣದ ಒಂದು ಭಾಗ. ಹೌದು, ಇದು ಸುಮ್ಮನೆ ಟೂರ್ ಅಲ್ಲ, ಇದೊಂದು ಆಳವಾದ ಪಾಠ. ಇದೇ ಮಾತನ್ನ ಶೇಕ್ಸ್ಪಿಯರ್ ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮನೆಯಲ್ಲೇ ಕೂತ ಯುವಕನ ಬುದ್ಧಿ ಆ ಮನೆಯ ಮಟ್ಟಕ್ಕೆ ಸೀಮಿತವಾಗಿರುತ್ತೆ. ನಿಜ ಅಲ್ವಾ? ಹೊರಗೆ ಕಾಲಿಟ್ಟಾಗ ತಾನೇ ನಮ್ಮ ಪ್ರಪಂಚ ದೊಡ್ಡದಾಗೋದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಚಿಕ್ಕ ಯೋಚನೆ. ವೆಸ್ಟ್ಮಿನ್ಸ್ಟರ್ ಅಬ್ಬೆ ಒಂದು ಇಡೀ ದೇಶದ ಇತಿಹಾಸದ ಭಾರವನ್ನ ಹೊತ್ತು ನಿಂತಿದೆ. ಹಾಗಾದರೆ ನಮ್ಮ ಸ್ವಂತ ಬದುಕಿನಲ್ಲಿ ನಮ್ಮದೇ ಇತಿಹಾಸದ ಭಾರವನ್ನ ಹೊತ್ತಿರುವಂತಹ ಸ್ಥಳಗಳು ಯಾವಿರಬಹುದು? ಒಮ್ಮೆ ಯೋಚಿಸಿ ನೋಡಿ.